ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಮ್ಮಮ್ಮಂಗೆ ರಜೆ ಇದ್ದಿದ್ದರಿಂದ ನನ್ನ ಜೊತೆ ಇದ್ದು ಹೋಗೋಣ ಸ್ವಲ್ಪ ದಿನ ಅಂತ ಬಂದಿದ್ದರು. ನಾನಿವತ್ತು ಕೆಲಸ ಮುಗಿಸಿ ಬರೋ ಅಷ್ಟರೊಳಗೆ ರೆಡಿಯಾಗಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿದ್ದೆ. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಮ್ಮ ಮತ್ತು ಮಕ್ಳಿಗೆ ರೆಡಿಯಾಗಕ್ಕೆ ಕೇಳಿದ್ದೆ. ನಾನು ಕೆಲಸದಿಂದ ಬಂದು ರೆಡಿಯಾಗಿ ಹೊರಟು ಮನೆಯಿಂದ ಆಟೋದಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತು ಸಾಕಾಯಿತು. ಅರ್ಧ ಗಂಟೆ ಆದರೂ ಬಸ್ ಬರಲಿಲ್ಲ. ಅದಾದಮೇಲೆ ಬಸ್ ಬಂತು. ಬಸ್ಸಲ್ಲಿ ಹತ್ಕೊಂಡು ಹೊರಟ್ವಿ. ನಾವು ಸಂಜೆ ಹೊರಟಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಮಕ್ಕಳಿಗೆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು. ಮತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದ ತಕ್ಷಣ ಕಾಣಿಸಿದ್ದು ನಮಗೆ ಮಹಿಷಾಸುರನ ಸ್ಟ್ಯಾಚ್ಯೂ. ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಹೋಗಿ ದರ್ಶನ ಮಾಡ್ಕೊಂಡ್ಬಂದು ಆಮೇಲೆ ಕೂತ್ಕೊಳ್ಳೋಣ ಅಂತೇಳಿ ಹೊರಟ್ವಿ. ಅಲ್ಲಿಂದ ಹೋಗಿ ಅಲ್ಲಿ ನಾವು ಚಪ್ಪಲಿನ ಸೇಫಾಗಿ ಬಿಡಬೇಕು ಅಂತಂದರೆ ನಾವು ಇಲ್ಲೇ ಬಿಡಬೇಕು. ಇವರೊಂದು ಬ್ಯಾಗ್ ಕೊಡ್ತಾರೆ. ಆ ಬ್ಯಾಗ್ ಒಳಗಡೆ ಹಾಕಿ ನಾವು ಕೊಟ್ಟರೆ ಅವರಲ್ಲಿ ಇಟ್ಟಿರ್ತಾರೆ. ಅವರೊಂದು ಚೀಟಿ ಕೊಡ್ತಾರೆ. ಆ ಚೀಟಿನ ಹೋಗ್ಬೇಕಾದ್ರೆ ವಾಪಸ್ ಕೊಟ್ಟರೆ ನಮ್ಮ ಸ್ಲಿಪ್ಪರ್ನ ನಮಗೆ ವಾಪಸ್ ಕೊಡ್ತಾರೆ. ಸೊ ಅಲ್ಲಿಂದ ಕೈ ತೊಳ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಅಲ್ಲಿ ಹೋಗಿ ನೋಡಿದ್ರೆ ಸ್ವಲ್ಪ ಜನ ರಶ್ ಇತ್ತು. ಅದಕ್ಕೆ 100 ರೂಪೀಸ್ ಟಿಕೆಟ್ನ ತೊಗೊಂಡು ಡೈರೆಕ್ಟ್ ದರ್ಶನಕ್ಕೆ ಅಂತ ಹೊರಟ್ವಿ. ಇಲ್ಲಾಂದರೆ ತುಂಬಾ ಲೇಟಾಗಿ ಹೋಗೋದು. ಒಳಗಡೆ ಹೋಗಿ ತಾಯಿ ಚಾಮುಂಡೇಶ್ವರಿ ದರ್ಶನ ಬೇಗನೆ ಆಯಿತು. ಬೇಗನೆ ದರ್ಶನ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು ನಾನು ಅಮ್ಮ ಎಲ್ಲ ಸ್ವಲ್ಪ ಹೊತ್ತು ಕೂತಿದ್ವಿ. ಒಳಗಡೆ ಚಾಮುಂಡೇಶ್ವರಿ ಅಮ್ಮನವ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೆ. ಅಲ್ಲಿ ನೋಡಿಬಿಟ್ಟು ಡಿಲೀಟ್ ಮಾಡಿಸಿದ್ರು. ಆದರೂ ನನ್ನ ಫೋನಲ್ಲಿ ಇತ್ತು, ನಂದು ಒಂದು ಕ್ಲಿಪ್ ಇತ್ತು, ಅದನ್ನು ಹಾಕಿದ್ದೀನಿ. ಬಟ್ ಸರಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಚಾಮುಂಡೇಶ್ವರಿ ಅಮ್ಮನವ್ರಿಗೆ ನೈವೇದ್ಯನ ಇಡ್ತಾಯಿದ್ರು. ಅದಾದಮೇಲೆ ಎಕ್ಸಿಟ್ ಬಾಗಿಲ ಹತ್ರ ಬಂದ್ವಿ. ಅಲ್ಲಿ ಒಂದು ಗಣೇಶನದು ಇದಿರುತ್ತೆ. ಅಲ್ಲೇ ಎಲ್ಲ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲಿಂದ ಹೊರಗಡೆ ಬಂದು ಒಂದಷ್ಟು ಫೋಟೋಸ್ನ ತೊಗೊಂಡ್ವಿ. ನಾನು ಅಮ್ಮ ಮಕ್ಕಳದೆಲ್ಲ ಸಿಂಗಲ್ದೆಲ್ಲ ತೊಗೊಂಡ್ವಿ. ಮತ್ತು ಅದಾದಮೇಲೆ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಮಂಜಂತೂ ತುಂಬ ಬೀಳ್ತಾಯಿತ್ತು. ನೋಡೋದಕ್ಕೊಂಥರ ಚೆನ್ನಾಗಿತ್ತು. ಫಾಗ್ ಬೀಳ್ತಾಯಿತ್ತು. ನೀವೇ ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ. ಆಮೇಲೆ ಲೈಟ್ ಬೆಳಕಂತ ಹೇಳ್ಬೇಡಿ, ಅದು ಫಾಗೆ. ಅದೆಲ್ಲ ನೋಡಿಕೊಂಡು ಹೊರಟ್ವಿ. ಅಲ್ಲಿಂದ ಹೊರಟಾದ್ಮೇಲೆ ಲಾಸ್ಟ್ ಬಸ್ ಇತ್ತು. ಲಾಸ್ಟ್ ಬಸ್ಗೆ ಹತ್ಕೊಂಡ್ವಿ. ಇಲ್ಲಾಂದರೆ ಮತ್ತೆ ಬಸ್ ಬರುತ್ತೋ ಇಲ್ವೋ ಅಂತ. ಅಲ್ಲಿ ನೋಡಿದರೆ ತುಂಬಾ ರಶ್ ಇತ್ತು. ಆದರೂ ಪರವಾಗಿಲ್ಲ ಅಂತ ಹತ್ಕೊಂಡು ಮನೆಗೆ ಹೊರಟ್ವಿ. ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.